ಒಂದು ತಟ್ಟೆ ತಗೊಂಡ್ ಬಾ. ಅಕ್ಕ, ರಾತ್ರಿ ಅನ್ನ ಅಲ್ಲ ಹಾಗೆ ಇದೆ. ರಾತ್ರಿ ನಾನು ಊಟ ಮಾಡಿದ್ಮೇಲೆ ಅನ್ನಕ್ಕೆ ನೀರ್ ಹಾಕಿಟ್ಯಾ? ನೀನು ಭಾವ ಊಟ ಮಾಡಿಲ್ವಾ? ನಾನು ರಾತ್ರಿ ಹೊರಗಡೆ ಊಟ ಮಾಡ್ಕೊಂಡ್ ಬಂದಿದ್ನಮ್ಮ. ನಿಮ್ಮ ಅಕ್ಕ ಊಟ ಮಾಡಿಲ್ಲ ಅನ್ಸುತ್ತೆ. ಏನ್ ಭಾವ ನೀವು ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಅಕ್ಕ ಕಾಯ್ತಾ ಇದ್ಲು. ನೀವು ಹೊರಗಡೆ ಊಟ ಮಾಡ್ಕೊಂಡ್ ಬಂದಿದ್ರಿಂದ ಅಕ್ಕ ಊಟ ಮಾಡ್ದೆ ಅನ್ನಕ್ಕೆ ನೀರು ಇದಿರ್ಬೇಕು ಅನ್ಸುತ್ತೆ. ಏನಕ್ಕ, ರಾತ್ರಿ ಊಟ ಮಾಡಿಲ್ವಾ? ಹಾಗೆ ಹಸ್ಕೊಂಡ್ ಮಲ್ಕೊಂಡಿದ್ಯಾ? What happened, Kavya? Why are you looking here? ಒಳಗಡೆ ಹೋಗಿ ಪ್ರಿಯಾ ಹತ್ರ ಮಾತಾಡಿ ಕರ್ಕೊಂಡ್ ಬಾ, ಹೋಗು. ಯಾಕೆ ನೀವು ಬರಲ್ವಾ? ಏನ್ ಕಾವ್ಯ, ಏನ್ ಮಾತಾಡ್ತಿದೀಯ ನೀನು? ನಾನು ಹೇಗೆ ಅವ್ರ ಹತ್ರ ಎಲ್ಲ ಬರಕ್ಕಾಗತ್ತೆ? ನೀನ್ ಮಾತ್ರ ಹೋಗಿ ಮಾತಾಡ್ಕೊಂಡು ಕರ್ಕೊಂಡ್ ಬಾ, ಹೋಗು. ಅಲ್ಲ ಮಾಡಿ, ಇಷ್ಟು ದೂರ ಬಂದು ಒಳಗ್ ಬರ್ದೆ ಹಾಗೆ ಕಾರಲ್ಲೇ ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಪ್ಲೀಸ್ ಒಳಗ್ ಬನ್ನಿ. ಕಾವ್ಯ, just listen to what I am saying. ನೀನು ಒಬ್ಳೆ ಹೋಗ್ಬಾ, ಗೋ. ಸರಿ. ಇಲ್ಲಿ ನೋಡಿ, ಇಲ್ಲಿ ಮೆಕ್ಯಾನಿಕ್ ರಮೇಶ್ ಅವ್ರ ಮನೆ ಯಾವುದು? ಆ ಮನೆ. ಥ್ಯಾಂಕ್ಸ್. ಕಾವ್ಯ, ಹೇಗಿದ್ಯಾ ಪ್ರಿಯಾ? ನಾನ್ ಚೆನ್ನಾಗಿದ್ದೀನಿ. ಕಾವ್ಯ ಬಾಮ್ಮ. ಹೇಗಿದ್ದೀರಾ ಬಾವಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹೇಗಿದ್ಯಾ ಅರ್ಚನಾ? ಅರ್ಚನಾ, ಏನಿದು? 1000 ಸಮಸ್ಯೆಗಳಿದ್ರು ಮನೆ ಬಾಗ್ಲಿಗೆ ಬಂದವರನ್ನ ಪ್ರೀತಿಯಿಂದ ಕರೆದು ಮಾತಾಡಿಸ್ಬೇಕು. ಇಷ್ಟಕ್ಕೂ ಕಾವ್ಯ ಯಾರು ಹೇಳು? ನಿನ್ನ ಒಡ ಹುಟ್ಟಿದ ತಂಗಿ. ಅವಳನ್ನ ಒಳಗ್ ಕರೆದು ಮಾತಾಡ್ಸು. ನಾನು ಯಾಕೆ ಅವಳನ್ನ ಒಳಗೆ ಕರಿಬೇಕು? ಯಾಕೆ ಮಾತಾಡಿಸ್ಬೇಕು? ಅವಳು ಯಾರನ್ನ ನೋಡಕ್ ಬಂದು ಅವ್ರನ್ನ ನೋಡ್ಕೊಂಡು ಹೋಗ್ಲಿ. ಏನ್ ಅರ್ಚನಾ ನೀನು ಸ್ವಲ್ಪನೂ ನಾಗರಿಕತೆ ಇಲ್ಲದೆ ಇರೋರು ಹಾಗೆ ನಡ್ಕೋತಾ ಇದೆಯಲ್ಲ. ಭಾವ, ಅರ್ಚನಾಗೇನು ಅನ್ಬೇಡಿ. ಅರ್ಚನಾ ನನ್ನ ಮದುವೆಲಾದ ಅವಮಾನ ನೋವನ್ನ ಇನ್ನೂ ಮರ್ತಿಲ್ಲ ಅನ್ಸುತ್ತೆ. ಅರ್ಚನಾ ಕೋಪ ಮಾಡ್ಕೋತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಕಸ್ಮಾತ್ ಇವಳ ಜಾಗದಲ್ಲಿ ನಾನಿದ್ದಿದ್ರು ಕೂಡ ಹೀಗೆ ಕೋಪ ಮಾಡ್ಕೋತಿದ್ದೆ ಅನ್ಸುತ್ತೆ. ಹೋಗ್ಲಿ ಬಿಡಮ್ಮ, ಅವಳು ಕರೀದಿದ್ರೇನಂತೆ, ನಾನು ಕರಿತೀನಿ. ಬಾಮ ಒಳಗೆ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಬಾಮ ಒಳಗೆ. ಯಾಕಮ್ಮ ಕಾವ್ಯ ಗೇಟ್ ಕಡೆ ನೋಡ್ತಾ ಇದೀಯಾ? ಭಾವ, ಮ್ಯಾಡಿ ಬಂದಿದ್ದಾರೆ. ಅವ್ರ ಕಾರ್ನಲ್ಲೇ ಕೂತಿದ್ದಾರೆ. ಇಷ್ಟು ದೂರ ಬಂದು ಒಳಗಡೆ ಬರದೆ ಕಾರಲ್ಲೇ ಯಾಕೆ ಕೂತಿದ್ದಾರೆ? ಭಾವ, ಅದು ನೋಡು ಕಾವ್ಯ, ಹಳೆದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಅವರ ಮರ್ಯಾದೆ ಕಡಿಮೆ ಆಗೋ ಹಾಗೆ ನಾವ್ಯಾವತ್ತೂ ನಡ್ಕೊಳ್ಳೋದಿಲ್ಲ. ಹೋಗಿ ಅವ್ರನ್ನ ಕರ್ಕೊಂಬ. ಭಾವ, ನಿಜವಾಗ್ಲೂ ನಿಮ್ಗೆ ಮ್ಯಾಡಿ ಮೇಲೆ ಯಾವ ಕೋಪನೂ ಇಲ್ವಾ? ಕೋಪ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗ್ಬಿಡುತ್ತೆ ಕಾವ್ಯ. ಹಾಗಂತ ಜೀವನ ಪೂರ್ತಿ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಬಾಳೋಕ್ಕಾಗುತ್ತಾ? ಬಂಧು ಬಳಗ ಅಂದಮೇಲೆ ಕೆಲವು ವಿಷಯಗಳನ್ನ ನಾವು ಮರಿಲೇಬೇಕಾಗುತ್ತೆ. ಹೋಗು, ಅವ್ರನ್ನ ಕರ್ಕೊಂಬ. ಸರಿ ಭಾವ. ಏನಾಗಿದೆ ನಿಮ್ಗೆ? ಕಲ್ಯಾಣ ಮಂಟಪದಲ್ಲಿ ಅಷ್ಟು ಜನರ ಮುಂದೆ ನಮ್ಗೆ ಅವಮಾನ ಮಾಡ್ದವ್ರನ್ನ ಮನೆ ಒಳಗ್ ಬಂತ ಕರಿತಿದ್ದೀರಾ? ಅರ್ಚನಾ, ಕಲ್ಯಾಣ ಮಂಟಪದಲ್ಲಿ ಅವ್ರು ನಮಗೆ ಅವಮಾನ ಮಾಡಿದ್ರು ಅಂತ ಅವ್ರ ಮೇಲೆ ನಾವು ಸೇಡು ತೀರಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಅದು ಮನೆಯಿಂದ ಆಚೆ ಹೋಗಿ ಅಂತ ಕಳಿಸೋದ್ರಲ್ಲಿ ಮಾತ್ರ ಅಲ್ಲ, ಮನೆ ಒಳಗೆ ಬನ್ನಿ ಅಂತ ಕರೆಯೋದ್ರಲ್ಲೂ ಇರುತ್ತೆ. ನೋ ವೇ ಕಾವ್ಯ, ನಾನು ಒಳಗಡೆ ಬರಕ್ಕಾಗಲ್ಲ. ನೀನೇ ಹೋಗಿ ಕರ್ಕೊಂಡು ಬಾ. ಯಾಕೆ ಮಾಡಿ ಈ ರೀತಿ ಮಾತಾಡ್ತಿದ್ದೀರಾ? ನಮ್ಮ ಮದ್ವೆಗೆ ಬಂದು ಅವಮಾನ ಪಡ್ಕೊಂಡು ಹೋಗಿದ್ದ ಅವರು, ಅವರೇ ಎಲ್ಲನೂ ಮರ್ತು ನಿಮ್ಮನ್ನು ಒಳಗೆ ಕರಿತಾ ಇದ್ದಾರೆ. ನೀವು ನೋಡಿದ್ರೆ ಬರ್ದೆ ಹಠ ಮಾಡ್ತಿದ್ದೀರಲ್ಲ. ನೋಡಿ, ಯಾರಿಗೋಸ್ಕರ ಅಲ್ದೆ ಹೋದ್ರು
ನಮ್ಮ ಪ್ರಿಯಾಗೋಸ್ಕರನಾದ್ರೂ ಬನ್ನಿ ಪ್ಲೀಸ್. ಓಕೆ ನೋಡು, ನಾನು ಒಳಗಡೆ ಬರೋದು ಪ್ರಿಯಾಗೋಸ್ಕರ ಮಾತ್ರ. ಓಕೆ ಓಕೆ ಬನ್ನಿ. ನಮಸ್ಕಾರ, ಬನ್ನಿ ಒಳಗೆ. ನೋ ನಾನಿಲ್ಲಿ ನಿನ್ನ ಸಂಬಂಧನ ಮೇಂಟೈನ್ ಮಾಡಕ್ ಬರಲಿಲ್ಲ. ಪ್ರಿಯಾ ನಮ್ಮ ಮನೆಗೆ ಕೆಲಸ ಕೇಳ್ಕೊಂಡು ಬಂದಿದ್ಲಂತೆ. ನಮ್ಮ ಮನೆಗೆ ಬಂದಾಗ ನಮ್ಮಮ್ಮ ಇವಳನ್ನ ಇನ್ಸಲ್ಟ್ ಮಾಡಿ ಕಳಿಸಿದ್ದಾರೆ. ನಾನು ಮನೆಗೆ ಬಂದ ಮೇಲೆ ಈ ವಿಷಯ ಗೊತ್ತಾಯ್ತು. ಪ್ರಿಯಾಗೆ ನಮ್ಮ ಕಂಪ್ನಿಯಲ್ಲೇ ಕೆಲಸ ಕೊಟ್ಟು ನಮ್ಮ ಮನೆಯಲ್ಲೇ ಉಳಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಪ್ರಿಯಾ, ಏನ್ ಹೇಳ್ತಾ ಇದ್ದಾರೆ ಇವರು? ನೀನು ಇವ್ರ ಮನೆಗೆ ಕೆಲಸ ಕೇಳ್ಕೊಂಡು ಹೋಗಿದ್ಯಾ? ಭಾವ, ಅದು ಅಲ್ಲ ಪ್ರಿಯಾ, ನೀನ್ ದಿಢೀರಂತ ಕೆಲಸಕ್ಕೆ ಹೋಗೋ ನಿರ್ಧಾರ ಯಾಕೆ ಮಾಡಿದೆ? ಅದು ಇಂಥ ಸಮಯದಲ್ಲಿ? ಭಾವ, ಅದು ನಾನು ಓದ್ಕೊಂಡು ಸುಮ್ಮನೆ ಇದ್ದೀನಲ್ಲ, ನಾನು ಓದಿರೋ ವಿದ್ಯೆ ವೇಸ್ಟ್ ಆಗಬಾರ್ದು. ಜೊತೆಗೆ ಕೆಲ್ಸಕ್ಕೆ ಹೋದ್ರೆ ನಿಮಗೂ ಸಹಾಯ ಆಗುತ್ತೆ ಅಂತ. ಇಲ್ಲ ಪ್ರಿಯಾ, ಮೊದಲನೇದಾಗಿ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದೆ ತಪ್ಪು. ಅಲ್ಲ, ನೀನು ಕೆಲ್ಸಕ್ಕೆ ಹೋಗಿ ದುಡಿಯುವಂತ ಅವಶ್ಯಕತೆ ಏನಿದೆ? ಈಗ ನಿನಗೇನು ಬೇಕಾದ್ರೂ ನಾನು ತಂದ್ಕೊಡ್ತೀನಿ. ನೋಡಿ, ಪ್ರಿಯಾ ಕೆಲಸ ಕೇಳ್ಕೊಂಡು ಬಂದಿರೋ ವಿಷಯ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆ ಕಾರಣಕ್ಕೋಸ್ಕರ ನೀವು ಅವಳನ್ನ ಮನೆಗೆ ಬಾ ಅಂತ ಕರೀತಾ ಇರೋದಾದ್ರೆ ಅದನ್ನ ಮರ್ತ್ ಬಿಡಿ. ಅವಳು ಬರೋದಿಲ್ಲ. ಅವಳು ಬರ್ತಾಳೆ, ಕರ್ಕೊಂಡು ಹೋಗಿ. ಅರ್ಚನಾ, ಏನ್ ಮಾತಾಡ್ತಿದ್ಯಾ ನೀನು? ಪ್ರಿಯಾ ಅವ್ರ ಮನೇಲಿದ್ರೆ ಚೆನ್ನಾಗಿರ್ತಾಳೆ. ಅಲ್ಲಿ ಅವಳಿಗೆ ಬೇಕಾದ ಎಲ್ಲ ಅನುಕೂಲಗಳು ಇದೆ. ಅದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಅರ್ಚನಾ, ನಿಮ್ಮ ಅಪ್ಪ ಅಮ್ಮ ಬಂದು ಕರೆದಾಗ ಬರೋದಿಲ್ಲ ಅಂತ ಹೇಳಿದ ಪ್ರಿಯಾನ ಅವ್ರು ಯಾಕೆ ಇಲ್ಲೇ ಬಿಟ್ಟು ಹೋದ್ರು ಅಂತ ಗೊತ್ತಾ? ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ, ಅವಳು ಇಲ್ಲಿ ಸಂತೋಷವಾಗಿರ್ತಾಳೆ ಅನ್ನೋ ನಂಬಿಕೆಯಿಂದ. ಹಾಗಿರುವಾಗ ಇವ್ರು ಯಾರೋ ಬಂದು ಕರೆದ್ರು ಅಂತ ಅವಳನ್ನ ಕಳ್ಸ್ಕೊಡಕ್ಕಾಗುತ್ತಾ? ಏನ್ ಮಾತಾಡ್ತಿದ್ದೀರಾ ನೀವು? ಇಲ್ಲ ಅವಳಿಗೆ ಏನ್ ಅನುಕೂಲಗಳಿದೆ? ನಾವೇ ಏನು ಅನುಕೂಲ ಇಲ್ಲದೆ ಹೇಗೋ ಬಾಳ್ತಿದೀವಿ. ಅಲ್ಲವಳಿಗೆ ಬೇಕಾದ ಎಲ್ಲ ಸೌಕರ್ಯಗಳು ಇರುತ್ತೆ. ಅವ್ರು ಶ್ರೀಮಂತರು, ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದ್ರೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನೋ ಅಪನಂಬಿಕೆ ನಿನ್ ಮನಸ್ಸಲ್ಲಿದೆ ಅಲ್ಲ? ಯಾಕೆ ಅರ್ಚನಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ? ಬಂದವ್ರ ಮುಂದೆ ನನಗೆ ಅವಮಾನ ಮಾಡ್ತಾ ಇದೀಯಾ? ಛೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಪ್ರಿಯಾನ ನಮ್ಗಿಂತ ಚೆನ್ನಾಗಿ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ದೆ. ಸ್ಟಾಪ್ ಇಟ್. ನಾನು ನಿಮ್ಗಳ ಜಗಳ ನೋಡಕ್ಕೆ ಇಲ್ಲಿಗೆ ಬಂದಿಲ್ಲ. ಪ್ರಿಯಾ ವಿಷಯ ಕೇಳಿ ಅವ್ರಿಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ. ನಿಮ್ಮ ಸಲಹೆ ಸೂಚನೆಗಳು ನನಗೆ ಬೇಕಾಗಿಲ್ಲ. ಪ್ರಿಯಾ, ಈಗ ನೀನು ನಮ್ ಜೊತೆ ಬರ್ತೀಯಾ ಅಥವಾ ಇಲ್ಲೇ ಇರ್ತೀಯಾ? ಪ್ರಿಯಾ, ಕಮ್ ಆನ್ ಟೆಲ್ ಮೀ, ನೀನೀಗ ಬರ್ತೀಯೋ ಅಥವಾ ಇಲ್ಲೇ ಇರ್ತೀಯೋ? ಸಾರಿ ಭಾವ, ನೀವು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಮ ಜೊತೆ ಬರೋದಿಲ್ಲ. ವೈ ಪ್ರಿಯಾ, ಯಾಕೆ ಬರಲ್ಲ ಅಂತಿದ್ಯಾ ನೀನು? ಭಾವ, ನೀವು ನನ್ನ ಮೇಲಿರೋ ಅಕ್ರೆಯಿಂದ ಕರೀತಾ ಇದ್ದೀರಾ, ನಾನು ಅದನ್ನ ಮರೆಯೋದಿಲ್ಲ. ಆದ್ರೆ ರಮೇಶ್ ಭವನ್ ಮುಂದೆ ಇದ್ಯಾವುದು ದೊಡ್ಡದು ಅನ್ನಿಸ್ತಾ ಇಲ್ಲ. ಇಲ್ಲಿ ಎಲ್ಲ ಅನುಕೂಲಗಳು ಕಡಿಮೆ ಇರ್ಬೋದು, ಆದ್ರೆ ಪ್ರೀತಿ, ಅಕ್ರೆ, ಮಮತೆ ಇದ್ಯಾವುದು ಕಡಿಮೆ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಭಾವ. ಅಂದ್ರೆ ನಿನಗೆ ನನಗಿಂತ ಇವನೇ ಮುಖ್ಯವಾಗಿ ಹೋದ್ನಾ? ಅಯ್ಯೋ ಭಾವ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ.
ಏನು ಅನುಕೂಲ ಇಲ್ಲದೆ ಇದ್ರು ಈ ನಿಮಿಷದವರೆಗೂ ನನ್ನನ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ನಂಬಿಕೆಯಲ್ಲಿದಾರಲ್ಲ. ನೀವು ಬಂದ್ ಕರೆದ್ರಿ ಅಂತ ನಾನು ಇಂಥವ್ರನ್ನ ಬಿಟ್ಟು ಬರೋದು ಸರಿನಾ? ನನ್ನ ಮೇಲ್ ಪ್ರೀತಿಯಿಂದ ನೀವಿಷ್ಟು ದೂರ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್ ಬಾವ. ಆದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಇದು ನನಗೆ ಬೇಕಾಗಿತ್ತಾ? ನಾನ್ಸೆನ್ಸ್. ತುಂಬಾ ಥ್ಯಾಂಕ್ಸ್ ಪ್ರಿಯಾ. ಯಾಕೆ ಭಾವ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಮಾನ ಮರ್ಯಾದೆ ಕಾಪಾಡಿದೆಯಲ್ಲ, ಈಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅರ್ಚನಾ, ನನ್ನ ಮೇಲೆ ಪ್ರಿಯಾಗಿರೋ ನಂಬಿಕೆಯಲ್ಲಿ ಅರ್ಧ ಭಾಗನೂ ನಿನಗೆ ಇಲ್ಲದೆ ಹೋಯ್ತಲ್ಲ. ನೀನು ಹೀಗೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಎಂಥ ಪರಿಸ್ಥಿತಿನಲ್ಲೂ ಗಂಡನ ನೀನು ಬಿಟ್ಕೊಡೋದಿಲ್ಲ, ಅವನ ಗೌರವಕ್ಕೆ ಭಂಗ ಬರುವಂತ ಕೆಲಸ ನೀನು ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಬಂದವ್ರ ಮುಂದೆ ನನ್ನಿಂದ ಪ್ರಿಯಾನ ಚೆನ್ನಾಗಿ ನೋಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಿಯಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲದೆ ನೀನು ಮಾತಾಡಿದೆ. ಸರಿ, ಪ್ರಿಯಾ ನಿಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಇದ್ದಿದ್ರೆ ಅವರು ಅವಳನ್ನ ಹೇಗೆ ನೋಡ್ಕೋತಾ ಇದ್ರು ಅಷ್ಟೇ ಚೆನ್ನಾಗಿ, ಅದಕ್ಕಿಂತಲೂ ಚೆನ್ನಾಗಿ ನಾನು ಅವಳನ್ನ ನೋಡ್ಕೋತೀನಿ. ನೀನೇ ನೋಡ್ತಾ ಇರು. ಬರ್ತೀನಮ್ಮ ಪ್ರಿಯಾ. ಸರಿ ಭಾವ. ರೇವತಿ, ಏನ್ ಮಾಡ್ತಾ ಇದ್ಯಾ? ಟೈಮ್ ಆಯ್ತು, ಹೊರಡು, ಬೇಗ ಹೋಗಿ ಬರೋಣ. ಎಲ್ಲಿಗೆ? ಜಾಲಿಯಾಗಿ ಸಿನಿಮಾಗೆ ಹೋಗ್ಬಿಟ್ಟು ಬರೋಣ. ಏನಾಗಿ ನೋಡ್ತಾ ಇದ್ಯಾ? ನಾವಿಬ್ರು ಜಾಲಿಯಾಗಿ ಸಿನಿಮಾಗೆ ಹೋಗ್ಬಿಟ್ಟು ಬರಲಿ ಅಂತಾನೆ ನಿಮ್ಮಪ್ಪ ನನಗೆ ಟಿಕೆಟ್ ತರಿಸ್ಕೊಟ್ಟಿದ್ದಾರೆ. ಓ, ನಿಮ್ಮಪ್ಪ ಟಿಕೆಟ್ ತರಿಸ್ಕೊಟ್ಟಿದ್ದಾರೆ ಅಂದ್ರೆ ಯಾವುದೋ ಡಬ್ಬ ಸಿನಿಮಾ ಅಂದ್ಕೊಂಡ್ಯಾ? ಲೇಟೆಸ್ಟ್ ಮೂವಿ ಈ ವಾರನೇ ರಿಲೀಸ್ ಆಗಿರೋದು. ನೋಡೋ, ಮೊದಲು ಸಿನಿಮಾಗೆ ಹೋಗೋಣ, ಹಾಗೆ ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡೋಣ. ಬರ್ತದ ದಾರಿಲಿ ನಿನಗೆ ಇಷ್ಟವಾಗಿರೋ ಸ್ವೀಟು ಮಲ್ಲಿಗೆ ಹೂವನ್ನ ಕೊಡಿಸ್ತೀನಿ. ತುಂಬ ದಿನಗಳ ನಂತರ ನಾವಿಬ್ರು ಸಂತೋಷವಾಗಿರ್ತೀವಿ. ಇರು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ನಿಂತ್ಕೋ ವಾಸು. ಏನ್ ರೇವತಿ? ಏನ್ ಅಂದ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ? ನಮ್ಮಿಬ್ರು ಮಧ್ಯೆ ಏನು ನಡ್ದೇ ಇಲ್ದಿರೋ ತರ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ಯಾ? ಸ್ಟಾರ್ ಹೋಟ್ಲಿಗೆ ಹೋಗೋಣ, ಸಿನಿಮಾಗ್ ಹೋಗೋಣ, ಮಲ್ಲಿಗೆ ಹೂವು ಸ್ವೀಟ್ ಅಂತ ಏನೇನೋ ಹೇಳ್ತಾ ಇದ್ಯಾ. ಯಾಕೆ? ನಾ ಹೇಳಿದ್ದೀನಲ್ಲ, ಮರ್ತ್ಬಿಟ್ಯಾ? ರೇವತಿ, ಇದು ನಾನ್ ಮಾಡಿರೋ ಪ್ಲಾನ್ ಅಲ್ಲ, ನಿಮ್ಮ ಅಪ್ಪನೇ ಮಾಡಿರೋ ಪ್ಲಾನು. ನೋಡು, ಟಿಕೆಟ್ ಕೂಡ ತರಿಸ್ಕೊಟ್ಟಿದ್ದಾರೆ. ಸಾಕ್ ನಿಲ್ಸು ವಾಸು. ಆ ಇಂಜಿನಿಯರ್ ಹತ್ರ ಕಮಿಷನ್ ದುಡ್ಡು ಇಸ್ಕೊಂಡಾಗ ನಾನ್ ಏನ್ ಹೇಳಿದ್ದೆ ನಿನ್ಗೆ? ಈ ತರ ವಿಷಯದಲ್ಲಿ ನನಗೆ ಬಲವಂತ ಮಾಡ್ಬಾರ್ದು, ಹಿಂಸೆ ಕೊಡ್ಬಾರ್ದು ಅಂತ. ಹಾಗೇನಾದ್ರೂ ಮಾಡಿದ್ರೆ ಆ ಕಮಿಷನ್ ಇಸ್ಕೊಂಡಿದ್ ವಿಷಯನ ಅಪ್ಪನ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳಿದ್ದೆ ತಾನೆ? ರೇವತಿ, ಆ ವಿಷಯ ಎಲ್ಲ ಈಗ ಯಾಕೆ? ಟೈಮ್ ಆಯ್ತು, ಬಾ ಸಿನಿಮಾಗ. ಕೈ ಬಿಡು ವಾಸು. ಓ, ಈ ವಿಷಯನೆಲ್ಲ ನಮ್ಮ ಅಪ್ಪನ ಹತ್ರ ಹೇಳಲ್ಲ ಅನ್ನೋ ಧೈರ್ಯದ ಮೇಲೆ ಆಟಾಡ್ತಾ ಇದ್ಯಾ? ನಿನಗ್ ಹೀಗೆ ಬಿಟ್ರೆ ಬುದ್ಧಿ ಬರೋದಿಲ್ಲ. ನೀನ್ ಮಾಡ್ತಾ ಇರೋ ಕಳ್ತನ, ದ್ರೋಹನೆಲ್ಲ ನಮ್ಮ ಅಪ್ಪನ ಹತ್ರ ಹೇಳ್ತೀನಿ. ನಿನ್ನ ಮೊದಲ ತರ ಬೀದಿಲ್ ನಿಲ್ಲೋ ಹಾಗೆ ಮಾಡ್ತೀನಿ. ಆಗ್ಲೇ ನಿನಗ್ ಬುದ್ಧಿ ಬರೋದು. ರೇವತಿ, ರೇವತಿ ನಿನ್ಕೋ ರೇವತಿ, ಪ್ಲೀಸ್ ರೇವತಿ, ಹೇಳ್ಬೇಡ ರೇವತಿ. ಕೈ ಬಿಡು ವಾಸು. ಅಪ್ಪ, ಏನಮ್ಮ? ಇನ್ಮೇಲಿಂದ ನಂಗೆ ತಾಳ್ಮೆಯಿಂದ ಇರೋದಕ್ಕಾಗಲ್ಲ. ವಾಸು ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಏನಮ್ಮ ನೀನು ಯಾವಾಗ್ಲೂ ಅಳಿಯಂದ್ರ ಬಗ್ಗೆ ಏನಾದ್ರೂ ಒಂದು ಕಂಪ್ಲೇಂಟ್ ಹೇಳ್ತಾನೇ ಇರ್ತೀಯ. ಅಪ್ಪ, ಇಷ್ಟು ದಿನ ನಾನು ಹೇಳ್ತಾ ಇದ್ದಿದ್ದು ಬೇರೆ ವಿಷಯ, ಆದ್ರೆ ಇವತ್ತು ಕಂಪ್ಲೇಂಟ್ ಮಾಡ್ತಾ ಇರೋದು ಮುಖ್ಯವಾದ ವಿಷಯ. ಅಂತದೇನಮ್ಮ ತುಂಬಾ ಮುಖ್ಯವಾದ ವಿಷಯ? ಅಮ್ಮ, ಇಷ್ಟು ದಿನ ಅಪ್ಪ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ವಾಸುನ, ಆದ್ರೆ ಈ ವಿಷಯ ಕೇಳಿದ್ಮೇಲೆ ಅವನ್ನ ಸುಮ್ನೆ ಬಿಡೋದಿಲ್ಲ. ಒಂದ್ ಗತಿ ಕಾಣಿಸ್ತಾರ ಅವನ್ಗೆ. ಏನಮ್ಮ ವಿಷಯ ಹೇಳಮ್ಮ. ನೀವ್ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡು ವಾಸುಗೆ ಆ ಕನ್ಸ್ಟ್ರಕ್ಷನ್ ಕೆಲಸ ವಹಿಸಿದೀರಾ. ಹೌದು, ಆದ್ರೆ ಅವ್ರು ನಿಯತ್ತಾಗಿಲ್ಲ. ಏನಮ್ಮ ಹೇಳ್ತಿದ್ಯಾ ನೀನು? ಹೌದಪ್ಪ, ಆ ಇಂಜಿನಿಯರು ನಮ್ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಮೋಸ ಮಾಡಿ ಹಣ ಸಂಪಾದಿಸ್ತಾ ಇದ್ದಾನೆ. ಅದನ್ ಕೇಳದ್ ಬಿಟ್ಟು ವಾಸು ಅವನಿಂದಾನೆ ಕಮಿಷನ್ ತಗೋತಾ ಇದ್ದಾನೆ. ಇದನ್ ನಾನೇ ನನ್ ಕಣ್ಣಾರೆ ನೋಡಿದೀನಿ, ಗೊತ್ತಾ? ಅಪ್ಪ, ಇಂಥ ದ್ರೋಹಿನ ಮನೇಲಿ ಇಟ್ಕೋಬೇಡಿ.
ನೀವ್ ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ. ನಿಮಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ಅಳಿಯಂದ್ರು ಆ ಇಂಜಿನಿಯರ್ ಹತ್ರ ಕಮಿಷನ್ ಇಸ್ಕೊಂಡ್ರು ಅಂತೆಲ್ಲ, ಆ ದುಡ್ಡು ಇದೆ ತಾನೆ? ನಿನಗೆ ಅಳಿಯಂದ್ರು ಅಲ್ಲಿ ಕಮಿಷನ್ ಇಸ್ಕೊಂಡ್ರು ಅನ್ನೋದು ಮಾತ್ರ ಗೊತ್ತು. ಆಮೇಲೆ ಏನಾಯ್ತು ಅನ್ನೋದು ನಿನಗೆ ಗೊತ್ತಾ? ಅಲ್ಲಿ ನಿಜವಾಗ್ಲೂ ನಡೆದಿದ್ದೇನು ಅನ್ನೋದು ಏನಪ್ಪ ಮೂರ್ತಿ, ಈಗೇನು ಹೇಳ್ತೀಯಾ? ನಾನೇನಣ್ಣ ಹೇಳೋದು, ನೀವೇ ಹೇಳಿ. ಗಣೇಶ ಹೇಳಿ ಅಣ್ಣ. ನೋಡಪ್ಪ, ನೀನು ಅವನ ಮನೆಯಲ್ಲಿ 15 ವರ್ಷದಿಂದ ವಾಸಕ್ಕಿದ್ದೀಯ. ಅಷ್ಟು ವರ್ಷಗಳಲ್ಲಿ ಸರಿಯಾಗಿ ಬಾಡಿಗೆನೂ ಕೊಟ್ಟಿದ್ದೀಯ. ಹಾಗಾಗಿ ನೀನು ಸಡನ್ ಆಗಿ ಮನೆ ಖಾಲಿ ಮಾಡೋದು ಅವನು ಹೇಳೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ನಿನಗೊಂದು 15 ದಿವಸ ಟೈಮ್ ಕೊಡಿಸ್ತೀನಿ. ಅಷ್ಟರಲ್ಲಿ ನೀನು ಮನೆ ಖಾಲಿ ಮಾಡು. ಏನಂತೀಯಾ? ಆಯ್ತಣ್ಣ. ಮೂರ್ತಿ ಹೇಳಿ ಅಣ್ಣ. ನೋಡಪ್ಪ, ಅವ್ನು ನಿನ್ನ ಮನೇಲಿ ಬಾಡಿಗೆ ಇದ್ದಷ್ಟು ದಿನ ಬಾಡಿಗೆನ ಚಾಚು ತಪ್ಪದೆ ಸರಿಯಾಗಿ ಕೊಟ್ಟಿದ್ದಾನೆ. ಹೌದಣ್ಣ. ಹಾಗಂತ ಅವನ್ನ ಸುಮ್ಮನೆ ಬಿಟ್ಟು ಹೋಗು ಅಂತಾನೂ ಹೇಳಕ್ಕಾಗಲ್ಲ. ಅಷ್ಟು ವರ್ಷಗಳಿಗೆ ನಷ್ಟದೀಡಾಗಿ 1 ಲಕ್ಷ ರೂಪಾಯಿ ಕಟ್ಕೊಡು. ಏನಂತೀಯಾ? ನೀವ್ ಹೆಂಗ್ ಹೇಳ್ತೀರಾ ಹಂಗಣ್ಣ. ಏನಪ್ಪ, ಒಪ್ಕೆನಾ? ಸರಿ ಅಣ್ಣ. ಸರಿ, ನೀವು ಹೊರಡಿ. ಬರ್ತೀರಣ್ಣ. ಬರ್ತೀನಣ್ಣ. ಮಾವ, ಏನ್ ಹೇಳಿ ಅಂದ್ರೆ ಸೈಟಿಂದ ಇಷ್ಟೊಂದು ಅವಸರವಾಗಿ ಯಾಕೆ ಓಡ್ ಬರ್ತಿದ್ರಿ? ಏನಾಯ್ತು? ಮಾವ, ಒಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಹೇಳಬೇಕಿತ್ತು. ಅದೇನು ಹೇಳಿ? ತಗೊಳ್ಳಿ ಮಾವ, ತಗೊಳ್ಳಿ. ಇದೇನು ಹೇಳಿ ಅಂದ್ರೆ ಯಾವ ದುಡ್ಡಿದು? ಮಾವ, ಇಂಜಿನಿಯರ್ ಸುಂದರ್ ಕಮಿಷನ್ ದುಡ್ಡು ಅಂತ ನನಗೆ ಕೊಟ್ಟಿದ್ದು. ಇಂಜಿನಿಯರ್ ನಿಮಗೆ ಕಮಿಷನ್ ಕೊಟ್ನಾ? ಯಾಕೆ? ಆ ರಾಸ್ಕಲ್ ಇಂಜಿನಿಯರ್ ಕಲ್ಲು, ಸಿಮೆಂಟು, ಮರಳು ಇವುಗಳದೆಲ್ಲ ಕಳ್ಳಕ್ಕ ಬರ್ದು ಬ್ಲ್ಯಾಕಲ್ಲಿ ಮಾರಿ ದುಡ್ಡು ಮಾಡಿದಾನ ಮಾವ. ಇವತ್ತು ಅವ್ನು ಮಾಡ್ತಾ ಇದ್ದಿದ್ದ ಕಳ್ತನನ ನಾನು ಕಂಡಿಡಿದೆ. ಅದಕ್ಕೂ ಅವನು ನನಗೆ ಲಂಚ ಕೊಟ್ಟು ಬಾಯಿ ಮುಚ್ಚೋದಕ್ಕೆ ನೋಡ್ದ. ಅದೇ ದುಡ್ಡು ಮಾವ ಇದು. ನಮ್ಮ ಇಂಜಿನಿಯರ್ ಹೀಗೆ ಮಾಡ್ದ? ಹೌದು ಮಾವ. ಆ ರಾಸ್ಕಲ್ನ ಸುಮ್ಮನೆ ಬಿಡಬಾರ್ದು. ಕಮಿಷನ್ ದುಡ್ಡು ಅಂತ ನನಗೆ ಇಷ್ಟೊಂದು ಕೊಟ್ಟಿರ್ಬೇಕಾದ್ರೆ ಅವನು ಇನ್ನೆಷ್ಟು ದುಡ್ಡು ಮಾಡಿರ್ಬೋದು. ಅವನು ನಿಮಗೆ ಮೋಸ ಮಾಡಿದ್ದಾನೆ ಮಾವ. ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಅವ್ನು ಕೊಟ್ಟು ದುಡ್ಡನ್ನ ತಗೊಂಡು ಓಡೋಡಿ ನಿಮ್ಮ ಹತ್ರ ಬಂದೆ.